SK ಸೂಪರ್ TMT, ದ ಲಾಂಗ್ ಲೈಫ್ TMT. ನೋಡಿ, ಇಲ್ಲೊಂದು ಸಿನಿಮಾ ಸ್ಟೈಲ್ ಲವ್ ಸ್ಟೋರಿ, ಯುವತಿಯ ದುರಂತ ಅಂತ್ಯ ಆಗಿರ್ತಕ್ಕಂತಹ ಘಟನೆ. ಗಂಡನ ಕಿರುಕುಳ ತಾಳಲಾರದೆ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಗೊಲ್ರಟ್ಟಿನಲ್ಲಿ ನಡೆದಿದೆ. ನೇಣು ಬಿಗಿದುಕೊಂಡು 25 ವರ್ಷದ ಗೀತಾಂಜಲಿ ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಧುಸೂದನ್ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿದ್ದರು ಈ ಗೀತಾಂಜಲಿ. ಚೆಲುವಿನ ಚಿತ್ತಾರ ಸಿನಿಮಾ ಸ್ಟೈಲ್ನಲ್ಲಿ ಈಗ ಆಗಿರ್ತಕ್ಕಂಥ ದುರ್ಘಟನೆ. ಆಗಾಗ ಕುಡಿದು ಬಂದು ಗೀತಾ ಮೇಲೆ ಹಲ್ಲೆ ಮಾಡ್ತಾಯಿದ್ರು ಈ ಮಧು ಅಂತಕ್ಕಂಥ ವ್ಯಕ್ತಿ. ಅವನನ್ನು ಬಿಟ್ಟುಬಿಡು ಅಂತ ಗೀತಾ ತಂದೆ ತಾಯಿ ಎಲ್ಲ ಬುದ್ಧಿವಾದ ಹೇಳಿದರು. ಕಷ್ಟನೋ ಸುಖನೋ ಮದುವೆ ಆಗಿಬಿಟ್ಟಿದ್ದೀನಿ, ಅವನ ಜೊತೆಯಲ್ಲೇ ಬಾಳ್ತೀನಿ ಅಂತ ಗೀತಾ ಹೇಳ್ತಾಯಿದ್ರು. ನಿನ್ನೆ ಗಂಡ ಹಲ್ಲೆ ಮಾಡಿದನ ಆಕೆಯ ಮೇಲೆ. ಇದರಿಂದ ಮನನೊಂದು, ಹೌದು ಅಲ್ವಾ, ಈಗ ಅಪ್ಪ ಅಮ್ಮನ ವಿರೋಧ ಕಟ್ಕೊಂಡು ಮದುವೆ ಆಗಿಬಿಡ್ತಾರೆ. ಮದುವೆ ಆದಮೇಲೆ ಗಂಡನಿಂದಲೇ ಕಿರುಕುಳ ಆದರೆ ಪಾಪ ಅವ್ರು ಎಲ್ಲಿ ಹೋಗಬೇಕು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಆತ್ಮಹತ್ಯೆಗೆ ಶರಣಾಗೋಬೇಕಾದ್ರೆ ಏನಾದರೂ ಡೆತ್ ನೋಟ್ ಏನಾದರೂ ಬರೆದಿಟ್ಟಿದ್ದಾರಾ? ಗಂಡನ ಕಾಟ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ವಿವರಿಸಿದಾರಾ, ಹೇಗೆ ಅಂತ? ಅರವಿಂದ್, ಏನಂತ ಹೇಳಿದ್ರೆ ಇದು ಚಿಕ್ಕಗೊಲ್ರಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಅಂತೇಳಿ. ಸುಮಾರು 8 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾರೆ. ಅಂದ್ರೆ ಒಂದು ರೀತಿ ಇಬ್ರು ಕೂಡ ಪ್ರೀತಿಸಿ ಒಂದು ಮದುವೆ ಆಗಿರುವಂತದ್ದು. ಪೋಷಕರ ವಿರೋಧ ಕೂಡ ಸಾಕಷ್ಟು ರೀತಿ ಇರ್ತದೆ ಈ ಇಬ್ಬರ ಮದುವೆಗೆ. ಆದ್ರೆ ಏನಂತ ಹೇಳಿದ್ರೆ ಗಂಡನ ಕಿರುಕುಳ ಮತ್ತೆ ಮದ್ಯಪಾನದ ಚಟದಿಂದಾಗಿ ಸಾಕಷ್ಟು ರೀತಿಯಾಗಿ ಈಕೆ ನೊಂದಿರ್ತಾಳೆ. ಮತ್ತೆ ಅದನ್ನ ಪೋಷಕರು ಸಹ ಸಾಕಷ್ಟು ಬಾರಿ ಹೇಳಿರುವಂತದ್ದು. ಆದ್ರೆ ಪೋಷಕರ ಜೊತೆಗೂ ಕೂಡ ಮಾತಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಹೀಗಾಗಿ ಮನನೊಂದು ಗೀತಾಂಜಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸಾವಿಗೆ ಸಾಕಷ್ಟು ರೀತಿಯಲ್ಲಿ ಅನುಮಾನ ಇದೆ. ಆತನಿಗೂ ಸಹ ಶಿಕ್ಷೆಯನ್ನ ನೀಡಬೇಕು ಅಂತೇಳಿ ಆಕೆ ಗೀತಾಂಜಲಿಯ ಪೋಷಕರು ಕೂಡ ಮಾದನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿರುವಂತದ್ದು. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಆಗಿರುವಂತಹ ಗಂಡನ ವಶಕ್ಕೆ ಪಡೆದು ಈಗಾಗಲೇ ಎಲ್ಲ ರೀತಿಯ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.